ಹಾಯ್, ನಾನು ಇನ್ನೊಂದು ಒಳ್ಳೆ ಸ್ಟೋರಿ ಹೇಳಲೆ. ಏನಂತ ಹೇಳಿದ್ರೆ, ನಮ್ಮ ಈ ಕಾಫಿ ಉಂಟಲ್ಲ, ಈ ಕಾಫಿ ಇಂಡಿಯಾಕ್ಕೆ ಹೆಂಗೆ ಬಾತು, ಕೊಡಗಿಗೆ ಹೆಂಗೆ ಬಾತು ಯಾರಿಗಾರು ಗೊತ್ತುಟ ಹೇಳಿ ನೋಡಿ. 17ನೇ ಸೆಂಚುರಿ ಅಂದರೆ 1600 ಇಸ್ವಿ ಆ ಟೈಮಲ್ಲಿ ಬಾಬಾ ಬುಡನ್ ಅಂತ ಒಂದು ಸೂಫಿ ಸೈಂಟ್ ಹಜ್ಜಿಗೆ ಅಂತ ಮೆಕ್ಕಗೆ ಹೋಗಿದ್ದಾವೆ. ಹಾಗೆ ಹಜ್ಜು ಮುಗಿಸ್ಕೊಂಡು ಬಾಕನ ಯಮನ್ ಅಂತ ಹೇಳುವ ಕಂಟ್ರಿಲಿ ಅವು ಕಾಫಿ ಟೇಸ್ಟ್ ಮಾಡಿವೆ. ಯಮನ್ ದೇಶದಲ್ಲಿ ಆಗ ಕಾಫಿ ಬೆಳೀತಿದ್ದು, ಬೇರೆ ದೇಶಕ್ಕೆ ಹಸಿ ಕಾಫಿನ ಎಕ್ಸ್ಪೋರ್ಟ್ ಮಾಡೋದು ಅವಾಯ್ಡ್ ಮಾಡ್ತಿದ್ದು. ಅಲ್ಲಿನ ಕೃಷಿ ಹೊರಗೆ ಹೋಗಿ ಬತ್ತ ಅವು ಮೊನೊಪಿಲಿ ಮೇಂಟೈನ್ ಮಾಡ್ತಿದ್ವಿ. ಬಾಬಾ ಬುಡನ್ ಏನು ಮಾಡ್ದು, ಇಂಥ 7 ಹಸಿ ಕಾಫಿ ಬೀಜನ ಅವರ ಗಡ್ಡಲ್ಲಿ ಹಿಂಗೆ ಅಡಗಿಸ್ಕೊಂಡು ತಗೊಬಂದು. ಗಡ್ಡ ಭಾರಿ ಉದ್ದ ಇತ್ತು ಅವ್ರದ್ದು. ಹಾಗೆ ತಂದ ಕಾಫಿ ಬೀಜನ ಅವು ಅವರ ಹೋಮ್ ಟೌನ್ ಚಿಕ್ಕಮಂಗ್ಳೂರಲ್ಲಿ, ಈಗ ಬಾಬಾ ಬುಡನ್ ಅಂತ ಬೆಟ್ಟಕ್ಕೆ ಹೆಸರುಟ್ಟು ಅಲ್ಲಿ ಅವು ಆ 7 ಕಾಫಿ ಬೀಜನ ನೆಟ್ಟವೆ. ಅದು ಲಾಯಕ ಬೆಳೆದು ಬಂದಿದೆ. ಆಮೇಲೆ ಬ್ರಿಟಿಷ್ ಅವು ಇದರ ನೋಡಿ ನಮ್ಮ ಕೊಡಗಲು ಕೂಡ ಇದೇ ಥರ ವಾತಾವರಣ ಉಟ್ಟು ಇಲ್ಲೂ ಬಂದದೆ ಅಂತೇಳಿ ಅದರ ಟ್ರೈ ಮಾಡೋಣ ಅಂತೇಳಿ ಅಲ್ಲಿಂದ ಅವು ಕೊಡಗು ತಗೊಬಂದು ಇಲ್ಲಿ ಟ್ರೈ ಮಾಡಿವೆ. ಹಾಗಾಗಿ ನಮ್ಮ ಕೊಡಗಲು ಕೂಡ ಕಾಫಿ ಬಾತು. ಇದ್ರ ಬಗ್ಗೆ ನಾನು 4 ವರ್ಷ ಮುಂದೆನೇ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ, ಸಾಧ್ಯ ಆದರೆ ಅದರ ನೋಡಿ. ಥ್ಯಾಂಕ್ ಯು.